ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಫ್ರೂಟ್ ಕಸ್ಟರ್ಡ್ ಫಲೂದಾ ಮಾಡ್ತಾ ಇದ್ದೇನೆ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ. ಈ ರೆಸಿಪಿಯನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಮತ್ತು ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ತಗೊಂಡಿದ್ದೇನೆ ಕಸ್ಟರ್ಡ್ ಪೌಡರ್. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಕಸ್ಟರ್ಡ್ ಪೌಡರನ್ನು ಈ ಬೌಲಿಗೆ ಹಾಕ್ತಾ ಇದ್ದೇನೆ, ನೋಡ್ಬೋದು ನೀವು. ಮತ್ತು ಇಲ್ಲಿ ನಾನು ಅಂದರೆ ನಾರ್ಮಲ್ ರೂಮ್ ಟೆಂಪರೇಚರ್ ಮಿಲ್ಕ್ ಅಂದರೆ ಹಾಲು, ಅಲ್ಲದಿದ್ದರೆ ಕೋಲ್ಡ್ ಫ್ರಿಜ್ಜಲ್ಲಿರುವ ಹಾಲನ್ನು ಹಾಕ್ಬೋದು. ಅಂದರೆ ಬಿಸಿ ಹಾಲು ಹಾಕ್ಲಿಕ್ಕಿಲ್ಲ, ಆಗ ಗಂಟು ಗಂಟು ಆಗುತ್ತೆ. ಅದಕ್ಕೆ ಕೋಲ್ಡ್ ಮಿಲ್ಕನ್ನು ಹಾಕಬೇಕು. ಇದಕ್ಕೆ ಹಾಕಿ ಇದನ್ನು ಸರಿಯಾಗಿ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಬೇಕು. ಅಂದರೆ ಗಂಟು ಗಂಟು ಇರಬಾರ್ದು, ಇದರಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಡುವ. ಇಲ್ಲಿ ನಾನು ಹಾಲು ಬಿಸಿ ಮಾಡಲಿಕ್ಕೆ ಪಾತ್ರೆಯನ್ನು ಇಟ್ಟಿದ್ದೇನೆ ಗ್ಯಾಸ್ನ ಮೇಲೆ. ಇದರಲ್ಲಿ 1 ಲೀಟರ್ ಅಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಹಾಕುವ ಅರ್ಧ ಕಪ್ ಅಷ್ಟು ಶುಗರ್, ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಆ ರೀತಿ ಹಾಕಿದರೆ ಆಯಿತು. ಈಗ ಇದು ಸರಿಯಾಗಿ ಮಿಕ್ಸ್ ಆಗಬೇಕು. ಇದು ಸಕ್ಕರೆ ಕರಗುವ ತನಕ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಈಗ ಹಾಲು ಸ್ವಲ್ಪ ಬಿಸಿಯಾಗಿದೆ. ಬಿಸಿ ಆದಮೇಲೆ ಇದಕ್ಕೆ ಹಾಕುವ ಮಿಕ್ಸ್ ಮಾಡಿಟ್ಟ ಕಸ್ಟರ್ಡ್ ಪೌಡರ್ ಲಿಕ್ವಿಡನ್ನು ಇದರಲ್ಲಿ ನಾನು ಈಗ 4 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಯಾಕೆಂದರೆ 1 ಲೀಟರ್ ಹಾಲಿಗೆ 4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕಬೇಕು. ಮೊದಲಿಗೆ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೆ, ಮತ್ತು ಅದು 2 ಸ್ಪೂನ್ ಆ್ಯಡ್ ಮಾಡಿದೆ, ಯಾಕೆಂದರೆ 1 ಲೀಟರ್ ಹಾಲಿದೆ. ಹಾಗೆ 4 ಟೇಬಲ್ ಸ್ಪೂನ್ 1 ಲೀಟರ್ ಹಾಲಿಗೆ ಹಾಕಬೇಕು. ಮತ್ತು ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬಾಯ್ಲ್ ಮಾಡ್ತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಟರೆ ಇದು ತಳಕ್ಕೆ ಅಂಟಿಕೊಳ್ಳುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಈಗ ನೋಡಿ, ಇದು ದಪ್ಪ ಆಗಿದೆ, ಈ ರೀತಿ ದಪ್ಪ ಬರಬೇಕು. ಇದು ಒಂದು ಬಾಯ್ಲ್ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟರೆ ಆಯಿತು. ನೋಡಿ, ನಾನು ಈಗ ಬೇರೆ ಬೌಲಲ್ಲಿ ಇದನ್ನು ಹಾಕ್ತಾ ಇದ್ದೇನೆ. ತುಂಬ ಬಿಸಿ ಇದೆ ಇದು ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ತಣ್ಣಗಾಗಲಿಕ್ಕೆ ಇಡುವ. ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ಒಂದೊಂದೇ ಫ್ರೂಟ್ಸನ್ನು ಹಾಕುವ. ನಿಮಗೆ ಇಷ್ಟ ಇದ್ದ ಫ್ರೂಟನ್ನು ಹಾಕಿದರೆ ಫ್ರೂಟ್ಸನ್ನು ಹಾಕಿದರೆ ಆಯಿತು. ಇಲ್ಲಿ ನಾನು ಚಿಕ್ಕುವನ್ನು ಹಾಕ್ತಾ ಇದ್ದೇನೆ, ಮತ್ತು ಇದು ಆ್ಯಪಲ್ ಪೀಸಸ್ ಕಟ್ ಮಾಡಿ ಇಟ್ಟ. ಮತ್ತು ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಬೇರೆ ಬೇರೆ ಫ್ರೂಟ್ಸನ್ನು, ಅಂದರೆ ಬನಾನಾವನ್ನು ಹಾಕ್ತಾ ಇದ್ದೇನೆ, ಬಾಳೆಹಣ್ಣನ್ನು, ಮತ್ತು ಇಲ್ಲಿ ಗ್ರೀನ್ ಗ್ರೇಪ್ಸನ್ನು ಹಾಕ್ತಾ ಇದ್ದೇನೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಫ್ರೂಟ್ಸ್ ಇದೆ ಅದನ್ನು ಕಟ್ ಮಾಡಿ ಹಾಕಿದರೆ ಆಯಿತು. ರೆಡ್ ಗ್ರೇಪ್ಸನ್ನು, ಕಲರ್ಫುಲ್ ಫ್ರೂಟ್ಸ್ ಹಾಕಿದರೆ ನೋಡ್ಲಿಕ್ಕೆ ಕೂಡ ಚೆಂದ ಕಾಣ್ತದೆ ಇದು. ಈಗ ಹಾಕುವ ಮ್ಯಾಂಗೋ. ನೋಡಿ, ಮ್ಯಾಂಗೋ ಪೀಸಸ್. ಮ್ಯಾಂಗೋ ಮಾತ್ರ ಸ್ಕಿಪ್ ಮಾಡಬೇಡಿ, ಮ್ಯಾಂಗೋ ಹಾಕಿದರೆ ಇನ್ನೂ ಟೇಸ್ಟಿ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಪೊಮೊಗ್ರೆನೇಟ್, ದಾಳಿಂಬೆಯ ಬೀಜವನ್ನು ಹಾಕ್ತಾ ಇದ್ದೇನೆ. ಅಂದರೆ ಬೇರೆ ಬೇರೆ ಕಲರ್ ಫ್ರೂಟ್ಸ್ ಹಾಕಿದರೆ ಅದು ನೋಡ್ಲಿಕ್ಕೆ ಕೂಡ ಚೆಂದ ಕಾಣ್ತದೆ. ಹಾಗೆ ನಾನು 7-8 ವೆರೈಟೀಸ್ ಫ್ರೂಟ್ಸನ್ನು ಕಟ್ ಮಾಡಿ ಹಾಕಿದ್ದೇನೆ, ನೋಡ್ಬೋದು. ಈಗ ಇದನ್ನು ಫ್ರಿಜ್ಜಲ್ಲಿ ಇಡುವ. ಒಂದು 4-5 ಗಂಟೆ ತಣ್ಣಗಾಗೋ ತನಕ ಇಟ್ಟರೆ ಆಯಿತು. ನೋಡ್ಬೋದು, ಈಗ 5-6 ಗಂಟೆ ಆಯಿತು. ಇದು ಒಳ್ಳೆ ಕೂಲಾಗಿದೆ, ತಣ್ಣಗಾಗಿದೆ. ಇದನ್ನು ಹೀಗೆ ಕೂಡ ಸರ್ವ್ ಮಾಡ್ಬೋದು. ಈ ಲಂಚ್ ಡಿನ್ನರ್ ಎಲ್ಲ ಆದಮೇಲೆ ತಿನ್ನಲಿಕ್ಕಂತೂ ಸೂಪರ್ ಆಗುತ್ತೆ. ನಮಗಿಲ್ಲಿ ಸಮ್ಮರಲ್ಲಿ ಖುಷಿಯಾಗುತ್ತೆ ಈ ರೀತಿಯ ಫ್ರೂಟ್ ಕಸ್ಟರ್ಡನ್ನು ತಿನ್ನಲಿಕ್ಕೆ. ಈಗ ಇದನ್ನು ನಾನು ಫಲೂದಾ ಮಾಡ್ತಾ ಇದ್ದೇನೆ. ಇಲ್ಲಿ ಸಬ್ಜಾ ಸೀಡ್ಸನ್ನು ನಾನು 2 ನಿಮಿಷ ಮೊದಲು ನೆನೆಸಲಿಕ್ಕೆ ಹಾಕಿದ್ದೆ, ಅದನ್ನು ಹಾಕಿದ್ದೀನಿ. ಸಬ್ಜಾ ಸೀಡ್ಸ್ ಹಾಕಿದ ಮೇಲೆ ನೋಡಿ, ಕೂಲಾದ ಫ್ರೂಟ್ ಕಸ್ಟರ್ಡನ್ನು ಹಾಕಬೇಕು.
ನಂತರ ನಾನು ಇಲ್ಲಿ 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್, 2 ಸ್ಕೂಪನ್ನು ಹಾಕ್ತಾ ಇದ್ದೇನೆ. 2 ಸ್ಕೂಪ್ ವೆನಿಲಾ ಐಸ್ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಇದರ ಮೇಲೆ ಹಾಕುವ ರೋಸ್ ಸಿರಪ್, 1 ಟೇಬಲ್ ಸ್ಪೂನ್ ಅಷ್ಟು ರೋಸ್ ಸಿರಪ್, ಮತ್ತು ಸ್ವಲ್ಪ ದಾಳಿಂಬೆ ಬೀಜ, ಪೊಮೊಗ್ರೆನೇಟ್ ಸೀಡ್ಸ್, ಮತ್ತು ಕೆಲವು ನಟ್ಸ್ ಹಾಕಿದ್ರೆ ಆಯಿತು. ನಾನಿಲ್ಲಿ ಪಿಸ್ತಾಶೋವನ್ನು ಸ್ವಲ್ಪ ಪೌಡರ್ ಮಾಡಿ ಹಾಕ್ತಾ ಇದ್ದೇನೆ, ಅಂದರೆ ಈ ರೀತಿ ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗುತ್ತೆ ಇದು. ಈ ರೀತಿ ಅಂತೂ ಸೂಪರ್ ಆದ ಡೆಸರ್ಟ್ ರೆಡಿ ಆಗಿದೆ. ಇದು ನಿಮಗೆ ಪಾರ್ಟೀಸಿಗೆಲ್ಲ ಈ ರೀತಿ ಮಾಡಿ ಕೊಡ್ಬೋದು. ವಾವ್, ಎಷ್ಟು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದು ತಿನ್ನಲಿಕ್ಕೂ ಅಂತೂ ಸೂಪರಾಗಿ ಆಗುತ್ತೆ. ಹೀಗೆ ನೀವು ಈ ರೀತಿಯ ಫ್ರೂಟ್ ಕಸ್ಟರ್ಡ್ ಫಲೂದವನ್ನು ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.